ಕಿಲೋ ಸಿನಿಮಾ 2 years ಬ್ಯಾಕ್. ಇವಾಗ ಜಾವಾ ಕಾಫಿ ಮೂವಿ ಜುಲೈ 11ಗೆ ತೆರೆ ಮೇಲೆ ಬರ್ತಾ ಇದೆ. ಈ ಸಿನಿಮಾ ಡೈರೆಕ್ಷನ್ ಸಾನ್ವಿಕ್ ಅವ್ರು ಮಾಡಿದ್ದಾರೆ. ಬರೀ ಡೈರೆಕ್ಷನ್ ಅಷ್ಟೇ ಅಲ್ಲ, ಪ್ರೊಡ್ಯೂಸರ್ ಅವರೇ, ಆಮೇಲೆ ಡೈರೆಕ್ಟರ್, ಹೀರೋಯಿನ್, ಆಮೇಲೆ ಫೈಟ್ ಕೊರಿಯೋಗ್ರಾಫರ್, ಆಮೇಲೆ ರೈಟರ್, ಡೈಲಾಗ್ ರೈಟಿಂಗ್, ಸ್ಟೋರಿ ಎಲ್ಲ ಇವರೇ ಮಾಡಿದ್ದಾರೆ. ಅವರು ಮೂಲತಃ ಕೇರಳದವರು. ಇವಾಗ ಕನ್ನಡದಲ್ಲಿ ಅವರು ಮೂವಿ ಮಾಡಿದ್ದಾರೆ. ಫಸ್ಟ್ ಈಗ ಕನ್ನಡದಲ್ಲಿ ರಿಲೀಸ್ ಆಗಿದೆ, ಇನ್ನು ಮಲಯಾಳಂ ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಬ್ಬಿಂಗ್ ವರ್ಕ್ ನಡೀತಾ ಇದೆ. ಈ ಮೂವಿಗೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ. ಸಸ್ಪೆನ್ಸ್, ಥ್ರಿಲ್, ಆಕ್ಷನ್ ಮೂವಿ ಇದು. ಎಲ್ರಿಗೂ ರೀಚ್ ಆಗುವಂತ ಮೂವಿ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಪತ್ರಕರ್ತನ ಕ್ಯಾರೆಕ್ಟರ್ ನಂದು ಈ ಮೂವಿಲಿ. ಎಲ್ಲ ಮೂವಿಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಜರ್ನಲಿಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇರುತ್ತೆ. This is my debut movie. I wore 10 to 11 hats in this movie as producer, director, and leading actress, costumes, and fight master, script, screenplay, and dialogue. Java Coffee is not just a thriller, and it's a story about the truth, justice, and fight against the corruption. It's inspired by the real issues that we face in the society. The title of Java Coffee symbolizes more than just a beverage. Coffee plays as a mystery role in the plot. And the music of the Java Coffee is very deeply connected to the mood of the film. The music director is Sridhar Karkera. Then this movie hero shining star Ajay Vardhan, and releasing on July 11th. We need your blessings and support. Please watch. ಫಿಲ್ಮ್ ಬಟ್ ತಮಿಳು, ತೆಲುಗು, ಆಲು ಮೂಲೆ ಎಲ್ಲ. ಇವಾಗ ಬ್ಯಾಂಗ್ಳೂರ್ ಬಂದು ನಾವು 25 ವರ್ಷ ಆಯ್ತು ಬೆಂಗಳೂರಲ್ಲಿ. ಬಟ್ ನನ್ನ ಪ್ರಾಪರ್ ಹೇಳ್ಬಿಡ್ತೀನಿ ನಾನು ಅಲ್ವಾ, ಹುಟ್ಟಿದೂರು ತಮಿಳ್ನಾಡಲ್ಲಿ ಧರ್ಮಪುರಿ, ಪಾಲಕ್ಕೋಡು. ಬಟ್ 25 years 25 ವರ್ಷ ಆಯ್ತು ಬ್ಯಾಂಗ್ಳೂರ್ ಬಂದು. ಎಲ್ಲರೂ ಪಿಕ್ಚರ್ ನೋಡಿದ್ದೀನಿ. ವಿಷ್ಣುವರ್ಧನ್ ಅಂದು, ಡಾಕ್ಟರ್ ರಾಜ್ಕುಮಾರ್ ಅನ್ನೋದು, ಮತ್ತೆ ಯಶ್ ಅನ್ನೋದು, ಎಲ್ಲ ಕಲಾವಿದರುಗಳು ಪಿಕ್ಚರ್ ನೋಡಿ ನೋಡಿ ಬೆಳೆದಂತ ಈ ನಾಗರಾಜ ಏನು ಜಾಸ್ತಿ ಓದಿಲ್ಲಪ್ಪ. ಬರೀ 7ನೇ ಕ್ಲಾಸ್ 2 ಸಲ ಫೇಲ್ ಆಗಿದ್ದೀನಿ. 3ನೇ ಕ್ಲಾಸ್ ಹೋಗ್ತಿದ್ದೆ, ನನ್ನ ತಂಗಿ ಬಂದ್ಬಿಟ್ಲು, ಬೆಂಗಳೂರು ಬಸ್ ಹತ್ತಿ ಕೆಂಪಸ್ ಬರ್ತಿ ಎತ್ಕೊಂಡ್ ಬಂದೆ. ಬಟ್ ಇವತ್ತು ಎಲ್ಲ ಓದಿಲ್ಲ ಅಂತ ಹೇಳಿದ್ರು. ಬಟ್ ಡಿಗ್ರಿ ಇಲ್ಲ ಹಿಂದೆ. ಬಟ್ ಹೋಟೆಲ್ ಕೆಲಸ ಮಾಡ್ಕೊಂಡಿದ್ದು ಎಲ್ಲ ಕಲಾವಿದರುಗಳು ಪಿಕ್ಚರ್ ನೋಡಿದ್ದೆ, ಖುಷಿ ಆಯ್ತು. ಬಟ್ ನಾನು ಫಿಲಿಂ ಲ್ಯಾಂಡ್ ಅಲ್ಲಿ ಇವತ್ತು 4 ಫಿಲಿಮ್ ಅಲ್ಲಿ ವಿಲನ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಕನ್ನಡ ರಕ್ಷಣೆ ವೇದಿಕೆಯಲ್ಲಿ ಕಾರ್ಯಕರ್ತರಾಗಿದ್ದೀನಿ. ಆಮೇಲೆ ಮಹಿಳಾ ಸಮಾಜದಲ್ಲಿ ಪೂರ ಸಣ್ಣ ಪುಟ್ಟ ಏನೋ ನನ್ನ ಕೈಲಾದಷ್ಟು ಮಾಡ್ತೀನಿ. ನಾನು ಸಿಕ್ಕಾಪಟ್ಟೆ ಓದಿಲ್ಲ. ಇವತ್ತು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಬಂದಿರೋದು ಕಾರಣ ನನ್ನ ಕುಚಿಕು, ನನ್ನ ಗೆಳೆಯ. ನಾನು ತಮಿಳ್ನಾಡು ಅಂತಾನೆ ಇವರು ಇಲ್ಲಿವರೆಗೂ ನನ್ನನ್ನ ಭೇದ ಭಾವ ಮಾಡಿಲ್ಲ, ಹಾಗೆ ಹೀಗೆ. ಬಟ್ ಆವತ್ತಿಂದ ಇವತ್ತವರೆಗೂ ಅವ್ರ ದಾರಿಯಲ್ಲಿದ್ರು, ನನ್ನ ದಾರಿಯಲ್ಲಿದ್ದೆ. ನಾನೊಂದು ಸ್ಕ್ರಾಪ್ ಬಿಸ್ನೆಸ್, ಸಣ್ಣ ಪುಟ್ಟ ಪೇಪರ್ ವ್ಯಾಪಾರ ಮಾಡ್ಕೊಂಡು ಸೈಡಲ್ಲಿದ್ದೆ. ನಾಗರಾಜ್, ಪಪಾಯ್, ಕುಚಿಕು ನನ್ನ ಮಚ್ಚ, ನನ್ನ ಗೆಳೆಯ ಇವತ್ತು ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ, ಜಾವಾ ಕಾಫಿ ಅಂತೇಳಿ. ಇದರಲ್ಲಿ ವಿಶೇಷ ಏನ್ ನ್ಯೂಸ್ ಅಂತ ಹೇಳಿದ್ರೆ, ಸಿದ್ಧಾರ್ಥ್ ಕಾಫಿ ಡೇ
ಅದ್ರ ಬಗ್ಗೆ ಒಂದು ನ್ಯೂಸ್ ಇದೆ. ಅದು ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ಅವ್ರ ಬಗ್ಗೆನೇ ತೆಗ್ದಿರೋಂಥ ಒಂದು ಪಿಕ್ಚರು, ಸಸ್ಪೆನ್ಸ್ ಆಗಿರುತ್ತೆ. ದಯವಿಟ್ಟು ಎಲ್ಲ ಕನ್ನಡಿಗರು, ಅದು ಕುಂದಾಪುರ, ನೇಲಗಡಿ, ಶಾಸ್ತಾನ, ಬೈಂದೂರು, ಆಲೂರು, ಮಂಡ್ಯ, ಮೈಸೂರು, ಮದ್ದೂರು, ಏನೇ ಒನ್, ಈ ಕಡೆ ಬಾಗ್ಲೂರು, ಚಿಂತಾಮಣಿ, ಗಲ್ಲಿ ಗಲ್ಲಿ ಮೂಳೆ, ಬೆಂಗಳೂರು, ಎಲ್ಲಿದ್ರು ಕೂಡ ನಮ್ಮ ಜನ ಈ ಕನ್ನಡ ಫಿಲ್ಮ್ ಬೆಳೆಸಿ, ನಾವು ಯಾವ ಕಡೆಯಿಂದ ಇನ್ಫ್ಲೂಯೆನ್ಸ್ ಇಂದ ಬಂದಿಲ್ಲ, ದಯವಿಟ್ಟು ನಾವೇ ಬಂದಿದ್ದೀವಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಯಾರ ಅಂಕಲು ಬದುಕಬೇಡಿ, ಸಿಟಿಗೆ ಹಾಕೊಂಡು ಬದುಕಿ. ನಮ್ಮ ಕೈಲಿ ಆಗತ್ತಂತೇಳಿ, ನಮ್ಮ ಕೈಲಿ ಸಾಧನೆ ಮಾಡೋಕ್ಕಾಗತ್ತಂತೇಳಿ ಅಲ್ವಾ, ಡೆಲ್ಲಿವರೆಗೂ ಹೋಗ್ಬೋದು, ಕರೆಕ್ಟಾಗಿರ್ಬೇಕು. ಇವಾಗ ಇವರು ಪಿಕ್ಚರ್ ಮಾಡ್ತಾ ಇದ್ದಾರೆ, ಸ್ವಂತ ದುಡಿಮೆಯಿಂದ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸಾನ್ವಿಕ ಮ್ಯಾಮ್, ಇವರು ಅಜಯ್ ವರ್ಧನ್ ಅಂತೇಳಿ ಸೂಪರ್ ವಿಷಯ ಆಯ್ತು ನನ್ನ ಗೆಳೆಯ. ಇವರು ಸಾನ್ವಿಕ ಮ್ಯಾಮ್ ಕೇರಳದಿಂದ ಕೇರಳನೇ ಮಾತಾಡಿದ್ದು. ಬಟ್ ಬ್ಯಾಂಗ್ಳೂರ್ ಬಂದು ಮನೆ ಮಾಡ್ಕೊಂಡು, ಕನ್ಸು ಕಟ್ಕೊಂಡು, ಗುರಿ ಕಟ್ಕೊಂಡು, ಒಂದು ಹೆಣ್ಣು ಸಿಂಹ ತರ ಇವಾಗ ಗಂಡಸರು ಮಾಡೋ ಸಮಾಜದಲ್ಲಿ ಒಂದು ಹೆಣ್ಣು ಒಂದು ಪ್ರೊಡ್ಯೂಸರ್ ಮಾಡೋದಂದ್ರೆ ತುಂಬಾ ಗ್ರೇಟ್ಫುಲ್. ಅವ್ರಿಗೂ ಮಕ್ಕಳಿದೆ, ಯಜಮಾನ್ರಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅಂಥದ್ರಲ್ಲಿ ಬಂದು ಒಂದು ಜಾವಾ ಕಾಫಿ ಕೆಫೆಡೆ ಸಿದ್ಧಾರ್ಥ ಅಂತ ಒಂದು ಕತೆನ ತಗೊಂಡು, ಅವ್ರು ಹೇಗೆಲ್ಲ ಆದ್ರು ಹೇಗೆಲ್ಲ ಹೋಯ್ತು ಅಂತೇಳಿ ಒಂದು ಕತೆ ತಗೊಂಡು, ಈ ಕಡೆ ಕೊಡಗು ಕಡೆ, ಬೆಂಗಳೂರು ಕಡೆ ಗಲ್ಲಿ ಗಲ್ಲಿ ಮೂಲೆಗೂ ಈ ಲೊಕೇಶನ್ ಫಿಕ್ಸ್ ಮಾಡಿ, ಒಂದು ಲೇಡಿ ನೋಡಕ್ ಹೋಗ್ತಾರೆ, ಅಮಲ್ ಬೇಕಿದ್ದಂಗೆ, ಕ್ಯೂಟ್ ಆಗಿ ಚಿಕ್ಕ ಹುಡುಗಿದ್ದಂಗೆ ಅವ್ರೆ. ಬಟ್ ಫೈಟರ್ ಅವರೇ, ಆಮೇಲೆ ಟೆಕ್ನಿಷಿಯನ್ ಅವರೇ ಅಲ್ವಾ, ಆಮೇಲೆ ಏನು ಸಾಂಗ್ ಲಿರಿಕ್ಸ್ ಅವ್ರೆ, ಆಮೇಲೆ ಲೊಕೇಶನ್ ಫಿಕ್ಸ್ ಮಾಡೋದವ್ರೆ, ಡ್ರೆಸ್ ಕೋಡ್ ಅವ್ರೆ. ಏನ್ರಿ ಇವ್ರು ಇಂಥ ಒಂದು ಟ್ಯಾಲೆಂಟ್. ಯಾಕೆ ಎಲ್ಲ ಹೆಣ್ಮಕ್ಳು ಈ ತರ ಬರ್ಬಾರ್ದು ಅಂತೇಳಿ ಅಲ್ವಾ, ಸಿಂಗರ್ ಆಗಿ ಬರ್ಬೋದು. ಚಾನ್ಸ್ ಆಕ್ಚುಲಿ ನನಗೆ, ನಾನು ಶೂಟಿಂಗ್ ಸ್ಪಾಟ್ ಅಲ್ಲಿ ನೋಡ್ಬಿಟ್ಟು ಕಳೆದೋಗ್ಬಿಟ್ಟೆ. ಯಾರೋ ಸಾನ್ವಿಕ ನೋಡಿ ನೋಡಕ್ಕೆ ಒಂಥರ ಚಿಕ್ಕ ಹುಡುಗಿದ್ದಂದವ್ರೆ. ಬಟ್ ಕ್ಯಾಮ್ರಾ ಮುಂದೆ ಫೈಟರ್ ಹತ್ರ ಮತ್ತೆ ಕ್ಯಾಮ್ರಾ ಮುಂದೆ ಲೊಕೇಶನ್ ಹಂಗೆ ಚೇಂಜ್ ಮಾಡೋ ಸ್ಟೈಲ್ ನೋಡಿದ್ರೆ ನಾನು ಭಾರಿ ಬೆಚ್ಚೋಗಿದ್ದೀನಿ. ಸತ್ಯ ಹೇಳ್ತಾ ಇದ್ದೀನಿ. ಯಾರು ಕೂಡ ಕನ್ನಡ ಈ ಫಿಲ್ಮ್ನ ಬೆಳೆಸಿ ದಯವಿಟ್ಟು. ನಾನು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಫಿಲ್ಮ್ ನೋಡಿ ಬೆಳೆದವನು, ಅಣ್ಣವ್ರ ಫಿಲ್ಮ್ ನೋಡಿ ಬೆಳೆದವನು, ಅಂಬರೀಷ್ ಅನ್ನೋ ಫಿಲ್ಮ್ ನೋಡಿ ಬೆಳೆದವನು, ಕಿಚ್ಚ ಸುದೀಪ್ ಅನ್ನೋ ಫಿಲ್ಮ್ ನೋಡಿ ಡಿ ಬಾಸ್ ಅನ್ನ ಫಿಲ್ಮ್ ನೋಡಿ 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 ನಾನು ಬೆಳೆದವನು. ಇವಾಗ ದುನಿಯಾ ವಿಜಯ್ ಅನ್ನೋ ನೋಡಿ ಫಿಲ್ಮ್ ಬೆಳೆದವನು. ಅವ್ರದ ಇದು ದುನಿಯಾ ವಿಜಯ್ ಇದು ಏನಪ್ಪ ಎಂತ ಪಿಕ್ಚರ್ ಅಲ್ಲ, ದುನಿಯಾ ವಿಜಯ್ ಇದು ನೋಡಿ ನೋಡಿ ತಲೆ ಕೆಟ್ಟ, ಅದೆಲ್ಲ ಬೇಡ. ಆಮೇಲೆ ಇವಾಗ ನಮ್ಮ ಯೋಗಿ ಪಿಕ್ಚರ್ ನೋಡಿ ಬೆಳೆದವನು, ಗಣೇಶನ ಪಿಕ್ಚರ್ ನೋಡಿ ಬೆಳೆದವನು. ಅಪ್ಪು ರಿಯಲ್ ಆಗಿ ಹೇಳ್ಬೇಕಾದ್ರೆ ನಾನು ಅಪ್ಪು ಅಭಿಮಾನಿ ನಾನು. ಫಸ್ಟ್ ಎಲ್ಲಾ ಅಭಿಮಾನಿ ಆಗಿದ್ದೆ. ಅಪ್ಪನ ಯಾವತ್ತು ನಮ್ಮನ್ನು ಬಿಟ್ಟು ಹೋದ್ರು ಆವತ್ತಿಂದ ನಾನು ದೇವರನ್ನಾಗಿ ಹೇಳ್ತಾ ಇದ್ದೀನಿ. ನಾನು ತಮಿಳ್ನಾಡಿಂದ ಬಂದ್ರು ಕೂಡ ನನಗೆ ಕುಂದಾಪುರ ಬಸ್ ಗೊತ್ತಿತ್ತೆ, ಒಳ್ಳೆ ಲಾಯಕ್ ಮಾಡಿ ಮಾತಾಡುತ್ತೆ. ಗೊತ್ತಿತ್ತ ನಿಮಗೆ? ಒಳ್ಳೆ ಲಾಯಕ್ ಮಾಡಿ ಮಾತಾಡುತ್ತೆ. ನಾನು ಕುಂದಾಪುರ ಭಾಷೆ, ಕುಂದಾಪುರದಾಗ ಎಲ್ಲ ಹೇಳ್ತಿದ್ದೆ, ಇಲ್ಲಿ ಬೆಂಗಳೂರಿಗೆಲ್ಲ ಒಳ್ಳೆ ಲಾಯಕ್ ಮಾಡಿ. ನಾನು ಇವತ್ತು ಪುನೀತ್ ರಾಜ್ಕುಮಾರ್ ತರ ಒಂದು ಅವತಾರ ಎತ್ಕೊಂಡು ಬೆಂಗಳೂರಿಗೆ ಗಲ್ಲಿ ಗಲ್ಲಿ ಮೂಲೆಗೆ ಮಾಡ್ತಿದ್ದಿ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಿ. ಅದು ಯಾರು ನಾನು ಸಾಥ್ ಕೊಡಲ್ಲ. ಬಟ್ ನಮ್ಗೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲ. ಒಂದು ಹೀರೋಗಳನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ನನಗೆ. ಎಂತ ಮಾಡಿದೆ ನಾವು ಹೋಟ್ಲ್ ಹೊಡೆದ್ರು ಅಂತೇಳಿ, ಹೋಟ್ಲಲ್ಲಿ ಸತ್ಯ ಹೇಳ್ಬೇಕಾದ್ರೆ ನಾನು ಹೋಟ್ಲಲ್ಲಿ 15 ವರ್ಷ ಕೆಲಸ ಮಾಡಿದ್ದೆ. ವಾರಕ್ಕೊಂದಿನ ರಜೆ ಕೊಡೋದು. ಆ ರಜೆ ದಿನ ನಾವು ಎಲ್ಲಿ ಹೋಗ್ತೀವಿ ಗೊತ್ತಿತ್ತಾ? ಪಿಕ್ಚರ್ಗೆ ಹೋಗ್ತಿತ್ತು. ಮನೆ ಅಣ್ಣನ ಮನೆ ಇಲ್ಲ, ಸಾಮನ್ ಮನೆ ಇಲ್ಲ, ಅಪ್ಪನ ಮನೆ ಇಲ್ಲ, ಯಾರ ಮನೆ ಇಲ್ಲ. ಅಂತ ಟೈಮಲ್ಲಿ ಯಾವತ್ತೋ ನನ್ನ ಕುಚುಕು ಸಿಕ್ಕಾಪಟ್ಟೆ ಎಲ್ಲೋ ಒಂದ್ ಕಡೆ ನಾನು ಯಾವತ್ತು ಯಾರ ಮನೆಗೆ ಹೋಗುದಂತ ಎಲ್ಲಿ ಗೊತ್ತಿಲ್ಲ. ಕಡೆ ಹೋಟ್ಲ ಮಲ್ಕೊಂಬ, ಎಲ್ಲಿ ಮಲ್ಕೊಂಬ, ಹೋಟ್ಲಾಗೆ ಮಲ್ಕೊಂಡೆ, ಎಲ್ಲ ಕಡೆ ಪಿಕ್ಚರ್ಗೆ ಹೋಗ್ದ, ವಿಧಾನಸೌಧ ಹೋಗ್ದ, ಕಬ್ಬನ್ ಪಾರ್ಕ್ ಹೋಗ್ದ, ಲಾಲ್ಬಾಗ್ ಹೋಗ್ದ. ಇಡೀ ದಿನ ನಾವು ರಜೆ ದಿನ ಇನ್ಸೆಟ್ ಮಾಡ್ಕೊಂಡು ಟಕ 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 ಅಂತ ತಿರ್ತೀವಿ. ಬಟ್ ಆದ್ರೆ ಕುಂದಾಪುರದಲ್ಲಿ ಇತ್ತು ಮನೆ, ನಮ್ ಗೆಳೆಯರು ಬ್ಯಾಂಗ್ಳೂರಲ್ಲಿತ್ತು, ಮಂಡ್ಯದಲ್ಲಿತ್ತು, ಮೈಸೂರಲ್ಲಿತ್ತು. ಎಲ್ಲ ಇನ್ನು ಹೋಟ್ಲು ಹುಡುಗರಿಂದಾನೇ ಪಿಕ್ಚರ್. ಸತ್ಯ ಹೇಳ್ತೆ ನಾನು. ಇಡೀ ಮ್ಯಾಂಗ್ಳೂರೆಲ್ಲ, ಇಲ್ಲಿ ಡೆಲ್ಲಿವರೆಗೂ ಹೇಳ್ತೆ, ಇಡೀ ಜಗತ್ತಲ್ಲೇ ಹೋಟ್ಲು ಹುಡುಗರು ಪಿಕ್ಚರ್ ನೋಡ್ಲಿಲ್ಲ ಅಂದ್ರೆ ಯಾವ ಪಿಕ್ಚರು ಬೆಳೆಯಲ್ಲ. ಸತ್ಯ ಇರ್ಬೇಕನ್ನ ಹೇಳ್ತೇನೆ. ನಾವು ಹೋಟ್ಲಲ್ಲಿ ಇಡ್ಲಿ ವಡೆ ಮಸಾಲ ದೋಸೆ, ಆನಿಯನ್ ದೋಸೆ, ರವಾ ದೋಸೆ, ಪ್ಲೇನ್ ದೋಸೆ, ಸೊಡ್ಡು ದೋಸೆ, ಒಪ್ಪತ್ತು ದೋಸೆ, ಪೂರಿ, ಪೊಂಗಲ್, ಖಾರ ಬಾತ್, ಕೇಸರಿ ಬಾತ್, ಮೂಸೆ, ಆಪಲ್, ಪೈನಾಪಲ್, ಕ್ರೇಪ್, ವಾಟರ್ ಮೆಲನ್, ರೋಟಿ, ಪುಲ್ಚೆ, ನಾನು ಪರೋಟ, ಮೆಂತಿ ರೊಟ್ಟಿ, ಮೆಂತಿ ಪರೋಟ, ಪುದಾ ಪರೋಟ, ಹಾಲು ಪರೋಟ, ಸ್ಟಫರ್ ಪರೋಟ, ಕಾಶ್ಮೀರ್ ನಾನು, ಮುಗಲೆ ನಾನು, ಎಲ್ಲ ತರ ನಾನು ಸಪ್ಲೈ ಮಾಡಿದವನು. ಪಾತ್ರ ಡ್ಯೂಟಿ ಮಾಡಿದವನು, ಕ್ಲೀನರ್ ಮಾಡಿದವನು, ವೆಯ್ಟರ್ ಮಾಡಿದವನು, ಸೂಪರ್ವೈಸರ್ ಮಾಡಿದವನು, ಮ್ಯಾನೇಜರ್ ಮಾಡಿದವನು. ಬಟ್ ಇವತ್ತು ಗುಜರಿ ವ್ಯಾಪಾರ ಮಾಡ್ತಾ ಇದ್ದೀನಿ, ಪೇಪರ್ ಆಯ್ತಾ ಇದ್ದೀನಿ. ಮೈಕ್ ಹಾಕೊಂಡು ಊರೂರ ಟಾಟೇಸ್ ಇಟ್ಕೊಂಡು ಮೈಕ್ ಹಾಕೊಂಡು ತಿರುಗ್ತಾ ಇದ್ದೀನಿ. ಎಲ್ಲಿ? ರಾಮಚಂದ್ರ, ಕನಿಕಾ ನಗರ. ಹುಟ್ಟಿದ್ದು ಊರು ಬೆಲಮಾರನಲ್ಲಿ ವಿಲೇಜು.
ತಿರುಮಲವಾಡಿ ಪೋಸ್ಟು, ಪಾಲಕೋಡು ತಾಲೂಕು, ಧರ್ಮಪುರಿ ಡಿಸ್ಟಿಕ್, ಪಿನ್ ಕೋಡ್ ನಂಬರ್ 63636808. ನನ್ನ ಹೆಸರು ನಾಗರಾಜ ಭಕ್ತಿ, ನಮ್ಮ ಅಮ್ಮನ ಹೆಸರು ನಾಗಮ್ಮ. ಅಣ್ಣ ತಮ್ಮರು 6 ಜನ, ಹೆಣ್ಮಕ್ಳು 3 ಜನ, 36 ಮೊಮ್ಮಕ್ಳು. ನನ್ನ ತಾಯಿ ತಂದೆ ಇಲ್ಲ ಇವತ್ತು. ಇಲ್ಲಿರೋ ಕರ್ನಾಟಕದ ನಾನು ಬಂದಿರೋ 25 ವರ್ಷದಿಂದ ಇಲ್ಲಿರೋರೇ ನನಗೆ ಅಕ್ಕ, ತಂಗಿ, ಅಣ್ಣ, ತಮ್ಮ, ಎಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಇದೆ, ಡೆಲ್ಲಿವರೆಗೂ ಕಾಂಟ್ಯಾಕ್ಟ್ ಇದೆ. ನಿಜ. ಇವತ್ತು ಜಾವಾ ಕಾಫಿ ಫಿಲ್ಮು ಸಕ್ಸಸ್ ಮಾಡಿ, ದಯವಿಟ್ಟು ಸಕ್ಸಸ್ ಮಾಡಿ ಅಂತ ಕೇಳ್ಕೊಂಡು ಈ ಪಪ್ಪಾಯಿ ನಾನು ವಿನಂದೆ ಅಷ್ಟೇ. ನೀವು ಬಾನು ನೀವು ಈ ಪಿಕ್ಚರ್ ಮಾಡಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು. ಸಾನ್ವಿಕಮ್ಮ ನಿಜವಾಗ್ಲೂ ಫಿಲ್ಮ್ ಸಕ್ಸಸ್ ಆಗುತ್ತೆ. 100% ನಾನು ಸಾಥ್ ಕೊಡ್ತೀನಿ. ಗಲ್ಲಿ ಗಲ್ಲಿ ಮೂಲೆ ಮೂಲೆಗೂ ಗೊತ್ತಾಗುತ್ತೆ. ಒಳ್ಳೆ ಸ್ಟೋರಿ ಇದೆ, ನಾನು ನೋಡಿದ್ದೀನಿ. ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಫೈಟರ್ ಇದೆ, ಎಲ್ಲ ಇದೆ. ಒಂಥರ ಹೇಗೆ ಖುಷಿಯಾಗಿ ಹೇಳ್ಬೇಕಾದ್ರೆ ಇದು ಒಂದು ಪಿಕ್ಚರ್ ನೋಡಿದಾಗಲೇ ಗೊತ್ತಾಗೋದು ಈ ಫಿಲಿಮಲ್ಲಿ. ನಿಜ ಹೇಳ್ಬೇಕಂದ್ರೆ ಕನ್ನಡನ ಬೆಳೆಸಿ, ಕನ್ನಡನ ನಿಜವಾಗ್ಲೂ ಬೆಳೆಸಿ. ನಾನು ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಿ 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 ಬೆಳೆದಿದ್ದೀನಿ. ನೋಡೋಕ್ಕೆ ವಯಸ್ಸು 38 ಅಷ್ಟೇ ಬಿಟ್ಟರೆ, ಬಟ್ ಎಲ್ಲರೂ ಇದು ನನ್ನ ಮಣ್ಣು, ಕನ್ನಡ ಮಣ್ಣು, ನನ್ನ ಉಸಿರು ಇಲ್ಲೇ ನಿಜ. ಆಮೇಲೆ ವಿಷ್ಣುವರ್ಧನ್ ನನ್ನ ಸಾಂಗು, ತುತ್ತುವನ್ನ ತಿನ್ನೋಕೆ, ಬಹುಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಸಾಕು ನಾನು ಹಾಯಾಗಿರೋಕೆ, ಹಾಯಾಗಿರೋಕೆ. ಆ ಥರ ಎಲ್ಲ ಸುಮ್ಮನೆ ಹೇಳ್ಬಾರ್ದು. ಚಲಿವಿನ ಚಿತ್ತಾರ ಪಿಕ್ಚರ್ ಲವ್ ಸ್ಟೋರಿ ನೋಡಿದೀವಿ. ದುನಿಯಾ ವಿಜಯ್, ಕರಿಯ ಎಲ್ಲ ನೋಡಿ 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 ದಯವಿಟ್ಟು ಕನ್ನಡ ಫಿಲ್ಮ್ ಬೆಳೆಸಿ, ಕನ್ನಡನ ನೋಡಿ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇವ್ರ ಕಂಡ್ರೆ ಅವ್ರಾಗಲ್ಲ, ಅವ್ರ ಕಂಡ್ರೆ ಇವ್ರಾಗಲ್ಲ, ಎಲ್ಲ ಒಂದೇ ಕಲಾವಿದರೆಲ್ಲ ಒಂದಾಗಿರ್ಬೇಕು. ಅರ್ಥ ಆಯ್ತಾ? ಇವಾಗ ಇವರು ಅವರು ನಾವೆಲ್ಲ ಮನುಷ್ಯರ ಜಾತಿ ಅಲ್ವಾ? ಈ 6ರಿಂದ 60 ಪಿಟಿಕ್ 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 ಅಂತ ಹೋಗೋರು ನಾವು ಅಲ್ವಾ? ಅಂತದ್ರಲ್ಲಿ ಯಾರು ಭೇದ ಭಾವ ಇಲ್ದಿರಾ ತುಂಬಾ ಖುಷಿಯಾಗಿ ನಗ್ನಂತ ಒಬ್ರು ನೋಡಿದ್ರೆ ಸ್ಮೈಲ್ ಕೊಡಿ, ದಯವಿಟ್ಟು ಸ್ಮೈಲ್ ಕೊಡಿ, ನಗ್ಗಡಿ, ನೋಡಿ, ಮಾತಾಡಿ, ಮುಖ ಕೊಟ್ಟು ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ತಂಗಿಯನ್ನವ್ರಿಗೆ ತಂಗಿಯನ್ನೇ. ಇದು ನನ್ ಗದ್ದೆ, ನಿಮ್ ಗದ್ದೆ, ನಿಮ್ ಗದ್ದೆ, ನನ್ ಗದ್ದೆ, ನನ್ನನ ನಿಮ್ಮನ ಏನ್ರಿ ಇದಲ್ಲ? ಲೈಫ್ ಇಸ್ ಗೇಮ್, ಜಸ್ಟ್ ಶಾರ್ಟ್ ಟೈಮ್. ಅಂದ್ರೆ ಲೈಫ್ ತುಂಬಾ ಶಾರ್ಟ್. ಓಕೆ, ಒಳ್ಳೇದಾಗ್ಲಿ, ಬಾಯ್, ಸಿ ಯು. ಈ ಸಕ್ಸಸ್ ಮಾಡಿ ಎಲ್ರಿಗೂ ಹೇಳೋದು, ಓಕೆನಾ? ನಿಮ್ಮ